गुरुभ्यो नमः। ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ಹೇಗಿದೆ, ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ನೋಡೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಶರನ್ನವರಾತ್ರಿ ಉತ್ಸವ ನಡೀತಾ ಇರೋದ್ರಿಂದ ತಾಯಿಯ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಹಾಗೂ ತಾಯಿಯ ಕೃಪಾ ಕಟಾಕ್ಷದಿಂದ ತಮಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಇಲ್ಲಿ ಮಿಥುನ ರಾಶಿಯವರಿಗೆ ಈ ವಾರದ ಭವಿಷ್ಯ ನೋಡೋದಾದರೆ ನಿಮಗೆ ಈ ವಾರ ಒಂದು ರೀತಿಯಲ್ಲಿ ದೈವಿಕ ಶಕ್ತಿ, ದೈವಿಕ ಭಕ್ತಿ ಎರಡೂ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಾಗತ್ತೆ. ಏನೇ ಕಷ್ಟ ಕಾರ್ಪಣ್ಯ ಬಂದ್ರೂ ದೈವ ಶಕ್ತಿಯ ಮುಂದೆ ಅದು ನಿಲ್ಲದು. ಎಷ್ಟೇ ದುಷ್ಟ ಶಕ್ತಿಗಳು ಬಂದ್ರೂ ದೈವ ಶಕ್ತಿ ಮುಂದೆ ಅವು ನಿಲ್ಲದು. ಆ ರೀತಿಯಲ್ಲಿ ನಿಮ್ಮ ಎಷ್ಟೇ ಕಷ್ಟವಾದ ಸಮಸ್ಯೆಗಳು ಇದ್ರೂ ಈ ವಾರ ಬಗೆಹರಿಯುವಂಥದ್ದಾಗತ್ತೆ. ಅದು ಆರ್ಥಿಕ ಸಮಸ್ಯೆ, ವೈಯಕ್ತಿಕ ಸಮಸ್ಯೆ, ಶೈಕ್ಷಣಿಕ ಸಮಸ್ಯೆ, ರಾಜಕೀಯ ಸಮಸ್ಯೆ, ಧಾರ್ಮಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆ, ಸಾಮಾಜಿಕ ಸಮಸ್ಯೆ, ಎಂಥದೇ ಸಮಸ್ಯೆ ಇರಲಿ ಆ ಎಲ್ಲ ಸಮಸ್ಯೆಗಳು ತಾಯಿ ಆಶೀರ್ವಾದದಿಂದ ಹಾಗೂ ದೈವಿಕ ಶಕ್ತಿಯಿಂದ ನಿರ್ಮೂಲನೆ ಆಗುವಂಥದ್ದಾಗತ್ತೆ. ಅಂದರೆ ಅದೆಲ್ಲ ನಶಿಸಿ ಹೋಗ್ಬಿಡುತ್ತೆ. ಸೊ ಏನು ತೊಂದರೆ ಇಲ್ಲ. ಒಂದು ರೀತಿಯಲ್ಲಿ ಈ ದಿನ ಅಂದರೆ ಈ ವಾರ ಶುದ್ಧತೆಯ ಒಂದು ವಾರ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೆಲವು ದುಷ್ಟ ವಿಚಾರಗಳು, ದುಷ್ಟ ಶಕ್ತಿಗಳು ನಿಮ್ಮಿಂದ ಓಡಿ ಹೋಗ್ಬಿಡ್ತವೆ. ಅಂದರೆ ಮನಸ್ಸು ನಿರಾಳವಾಗಿರುತ್ತೆ, ಶಾಂತವಾಗಿರುತ್ತೆ ಹಾಗೂ ದೈವಿಕ ಶಕ್ತಿಗೆ ಪ್ರೇರಣೆ ಕೊಡುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ನೀವು ಈ 9 ದಿನಗಳ ಕಾಲ ತಾಯಿಯನ್ನು ಎಷ್ಟು ಪೂಜೆ ಪುನಸ್ಕಾರಗಳು ಭಕ್ತಿಪೂರ್ವಕವಾಗಿ ಸ್ತೋತ್ರಾದಿಗಳು ಪಠಣೆ ಮಾಡ್ತಿರೋ, ಪಾರಾಯಣ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆಯ ಫಲಗಳು ಆ ತಾಯಿ ನಿಮಗೆ ಕರುಣಿಸ್ತಾಳೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ರೀತಿಯಲ್ಲಿ ನಾವು ಹೇಳೋದಾದರೆ ಮಿಥುನ ರಾಶಿಯವರಿಗೆ ನೀವು ಹುಟ್ಟುತ್ತಲೇ ದೈವಿಕ ಶಕ್ತಿ ಅಂತ ಹುಟ್ಟಿದಂಥವರು. ಹಾಗಾಗಿ ದಯವಿಟ್ಟು ಈ ಒಂದು ವಾರ ಅಥವಾ ಈ ಒಂದು ನವರಾತ್ರಿ ಉತ್ಸವದಲ್ಲಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು, ಆಫೀಸಿನ ಹತ್ತಿರದಲ್ಲಿರ್ತಕ್ಕಂತಹ ದೇವಸ್ಥಾನ ಆಗಿರ್ಬೋದು, ಖಂಡಿತವಾಗೂ ಬೆಳಿಗ್ಗೆ ಸಾಯಂಕಾಲ ದರ್ಶನ ಮಾಡ್ಕೊಂಡು ಬನ್ನಿ. ಯಾಕೆಂದರೆ ಆ ದರ್ಶನದಿಂದ ನಿಮ್ಮ ದೈವಿಕ ಶಕ್ತಿ ಇನ್ನೂ ಡಬಲ್ ಆಗುತ್ತೆ. ಈಗ ಆಲ್ರೆಡಿ ತಲೆಯಲ್ಲಿರೋದು ದೈಹಿಕವಾಗಿರೋದು ಅದು ಬೇರೆ, ತಾಯಿಯ ಆಶೀರ್ವಾದದಿಂದ ಸಿಗೋದಿದೆಯಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಅಂತೀವಿ. ಹಾಗಾಗಿ ಆಕಸ್ಮಿಕವಾಗಿ ಆ ಶಕ್ತಿ ಪಡೆದುಕೊಂಡು ಎಂಥದೇ ಕಷ್ಟದ ಕೆಲಸ ಇರಲಿ ನೀವು ಒಂದು ಮುಂದಾಳತ್ವದಲ್ಲಿ ಅದನ್ನು ಬಗೆಹರಿಸ್ತೀರಾ ಅಂತಲೂ ಹೇಳ್ಬೋದು. ಹಾಗಾಗಿ ಮಿಥುನ ರಾಶಿಯ ಜಾತಕರು ಸಾಧ್ಯವಾದಷ್ಟು ದಯವಿಟ್ಟು ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಈ ವಾರ ಆರ್ಥಿಕ ವಿಷಯಗಳಾದರೆ ಖರ್ಚುಗಳು ಅಧಿಕವಾಗಿರುತ್ತೆ ಮತ್ತು ಅದೇ ರೀತಿಯಾಗಿ ಆದಾಯದ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಬೇಜಾರು ಮಾಡ್ಕೋಬೇಡಿ, ಖರ್ಚನ್ನು ಕಡಿಮೆ ಮಾಡಿ ಅಷ್ಟೇ. ಖರ್ಚು ನಿಮಗೆ ಅಧಿಕ ಬಂದಿದೆಯಲ್ಲ ಅದು ಪ್ರಿಯಾರಿಟಿ ನೋಡಿ ಮಾಡಬೇಕಾ ಇಲ್ಲ ಪೋಸ್ಟ್ಪೋನ್ ಮಾಡಿ ಅಷ್ಟೇ. ಸ್ವಲ್ಪ ನಿಧಾನವಾಗಿ ಮತ್ತು ಶಾಂತ ರೀತಿಯಲ್ಲಿ ವಿಚಾರ ಮಾಡಿ. ಯಾವುದಕ್ಕೂ ಈ ಒಗ್ಗರಣೆ ಹಾಕಿದಂಗೆ ಚಟಪಟ ಅಂತ ಕೋಪ ಮಾಡ್ಕೋಬೇಡಿ. ದಯವಿಟ್ಟು ಸ್ವಲ್ಪ ನಿಧಾನ ರೀತಿಯಲ್ಲಿ ವಿಚಾರ ಮಾಡಿ. ಈ ಖರ್ಚು ಈ ವಾರ ಬೇಕಾ ನೋಡಿ, ಇಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮುಂದಿನ ವಾರ ಕೊಡಿಸ್ತೀನಿ ಅಥವಾ ಮುಂದಿನ ವಾರ ನೋಡ್ಕೊಳ್ಳೋಣ ಅಥವಾ ಮುಂದಿನ ವಾರ ನಾನು ತಲುಪಿಸ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಆ ರಿಕ್ವೆಸ್ಟ್ಗೆ ಖಂಡಿತವಾಗೂ ಬೆಲೆ ಇರುತ್ತೆ. ಯಾಕೆಂದರೆ ಈ ವಾರ ನಿಮಗೆ ಹೇಗಿರುತ್ತೆ ಅಂದರೆ ದೈವಿಕ ಶಕ್ತಿ ತುಂಬ್ತಾ ಇರೋದರಿಂದ ನೀವು ಆಡುವಂತಹ ಮಾತುಗಳು ಸತ್ಯವಾಗಿರುತ್ತೆ. ಹಾಗಾಗಿ ಎದುರಾಳಿ ಎಂಥದನ್ನೇ ಇರಲಿ, ಅವನ ಶತ್ರುನೇ ಇರಲಿ ಅಥವಾ ತುಂಬ ರಾಕ್ಷಸ ಅಂಶಸ್ಥನೇ ಇರಲಿ, ಆ ಒಂದು ಮಾತು ಏನಿದ್ರೆ ಅವರು ಮೌನವಾಗಿ ಬಿಡ್ತಾರೆ. ಆಯಿತು ನೀವು ಯಾವಾಗಾದರೂ ಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರೇರಣೆ ಅಂದರೆ ತಾಯಿ, ಯಾರು ನವದುರ್ಗಾ ಮಾತೆಯ ತಾಯಿ. ಹಾಗಾಗಿ ಈ 9 ದಿನ ಸಾಧ್ಯವಾದಷ್ಟು ಪೂಜೆ ಪುನಸ್ಕಾರಗಳು ಮಾಡಿ ದೈವಿಕ ಶಕ್ತಿ ಇನ್ನೂ ಜಾಸ್ತಿ ಪಡೆದುಕೊಳ್ಳಿ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕುಟುಂಬದಲ್ಲಿ ನಿಮಗೆ ಬೆಂಬಲವಾಗಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ತಂದೆ, ತಾಯಿ, ಹೆಂಡತಿ, ಗಂಡ, ಮಕ್ಕಳು, ಅಳಿಯಂದರು ಅಥವಾ ಇನ್ನಿತರ ಸಂಬಂಧಿಕರು ಎಲ್ಲರೂ ನಿಮಗೆ ಈ ವಾರ ತುಂಬ ಬೆಂಬಲವಾಗಿ ನಿಲ್ತಾರೆ. ನೀವೇನೇ ಕಷ್ಟಪಡುವಂಥದ್ದು ಇದ್ದರೂ ಅವರು ನಿಮ್ಮ ಕಷ್ಟದಲ್ಲಿ ಭಾಗಿಯಾಗುವಂಥರಾಗ್ತಾರೆ. ಹಾಗೂ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಶಕ್ತಿಯೂ ಕೂಡ
ತುಂಬುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೈತಾಪಿ ವರ್ಗದವರಿಗೂ ಕೂಡ ಅಷ್ಟೇ ಕುಟುಂಬದ ಸದಸ್ಯರ ಬೆಂಬಲ ಹಾಗೂ ಕೆಲವೊಂದಿಷ್ಟು ಆರ್ಥಿಕ ಲಾಭಗಳು ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ. ಇನ್ನು ಕ್ರೀಡಾರಂಗ ಸಿನಿ ರಂಗದಲ್ಲಿರ್ತಕ್ಕಂತಹವರು ಈ ವಾರ ಅವಕಾಶಗಳು ಬರುವಂಥದ್ದಾಗುತ್ತೆ. ಆದರೆ ಅದು ಮುಂದಿನ ತಿಂಗಳಕ್ಕೆ ಕೆಲಸ ಪ್ರಾರಂಭ ಆಗುತ್ತೆ. ಅಡ್ವಾನ್ಸ್ ಅನ್ನೋ ರೀತಿಯಲ್ಲಿ ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ. ಕ್ರೀಡಾರಂಗದಲ್ಲಿದ್ದವರಿಗೂ ಅಷ್ಟೇ ಆಯ್ಕೆ ಆಗ್ತೀರಾ, ಆದರೆ ಅದು ಅಕ್ಟೋಬರು ನವಂಬರಲ್ಲಿ ಆಟವನ್ನು ನೀವು ಅಂದರೆ ಪಾರ್ಟಿಸಿಪೇಟ್ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಕೀಲ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಈ ವಾರ ಒಂದಿಷ್ಟು ಟಾಸ್ಕ್ ಅಂತೀವಿ, ಅದು ಜಾಸ್ತಿ ಸಿಗುವಂಥದ್ದಾಗುತ್ತೆ. ಅಂದರೆ ಎಲ್ಲಿ ನೀವು ಯಾವ ರೀತಿ ವಾದ ವಿವಾದಗಳನ್ನು ಮಾಡ್ತೀರಾ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮ ಕ್ಲೈಂಟಿಗೆ ಆಸೆ ಇರುತ್ತೆ. ಸೊ ಹಾಗಾಗಿ ಆ ಆಸೆ ತಕ್ಕಂಗೆ ನೀವು ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಳ್ತೀರ ನಿಮ್ಮ ಹಾವ ಭಾವ ತರ್ಕ ವಿವಾದಗಳಲ್ಲಿ. ಸೊ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳ್ಬೋದು. ಇದಿಷ್ಟು ಈ ವಾರದ ಭವಿಷ್ಯ. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ಸಾಧ್ಯವಾದಷ್ಟು ಮಿಥುನ ರಾಶಿಯವರು ಎಲ್ಲ ಮಿಥುನ ರಾಶಿ ಹೆಣ್ಣಿರಲಿ ಗಂಡಿರಲಿ, ನಾನು ನಿಮಗೆ ಹೇಳೋದಿಷ್ಟೇ, ಈ ಒಂದು ನವರಾತ್ರಿ ಉತ್ಸವದಲ್ಲಿ ಸಾಧ್ಯವಾದಷ್ಟು ಉಪವಾಸ ಮಾಡಿ, ಅನ್ನ ತ್ಯಾಗ ಮಾಡಿಬಿಡಿ 9 ದಿನ. ನಿಮ್ಮ ಏನೇ ಕಷ್ಟ ಕಾರ್ಪಣ್ಯಗಳು ಯಾವುದೇ ಏಜ್ ಇರಲಿ, ನಾನು 45 ಅಂತ ಆಗಿರ್ಬೋದು, ಅಥವಾ ಏನೋ ನಮ್ಮ ಭವಿಷ್ಯ ರೀತಿಯಲ್ಲಿ ಯಾವುದ್ಯಾವುದೋ ನೀವು ನಂಬಿಕೆ ಅಂತ ನಡೆದುಕೊಂಡು ಹೋಗ್ತಾ ಇದ್ದೀರೋ ಅದೇ ನಂಬಿಕೆ ಈ ನವರಾತ್ರಿ ದಿನ ಮಾಡಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ 9 ದಿನ ಉಪವಾಸ ಇರಿ. 9 ದಿನ ಉಪವಾಸದ ಇದ್ದದ್ದನ್ನು ನೀವು ದಾನವಾಗಿ ಅನ್ನದಾನ ಮಾಡಿ. ಅಂದರೆ ನಿಮ್ಮ ಊಟ 2 ಊಟ ಇರುತ್ತಲ್ಲ, ಮಧ್ಯಾಹ್ನ ರಾತ್ರಿ, ಆ 2 ಊಟವನ್ನು ನೀವು ಅವಶ್ಯಕತೆ ಇರೋರಿಗೆ ದಾನ ಮಾಡಿ. ಭಿಕ್ಷುಕರಾಗಿರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ಅಥವಾ ನಿಮ್ಮ ಸಹಪಾಠಿ ಆಗಿರ್ಬೋದು, ಅಥವಾ ನೀವು ಹೋಗಬೇಕಾದಾಗ ಯಾರಾದರೂ ವಯಸ್ಸಿನವರಾಗಿರ್ಬೋದು, ಅಥವಾ ಇನ್ನಿತರು ಯಾರೇ ಇರಲಿ, ನಿಮಗೆ ಯಥಾಭಕ್ತಿ ಯಥಾಶಕ್ತಿ ಏನು ಅನ್ನದಾನ ಮಾಡಬೇಕು ಮಾಡಿ. ಇದರಿಂದ ತಾಯಿಯ ಒಂದು ಕೃಪಕಟಾಕ್ಷ ನಿಮಗೆ ಸದಾ ಸಿಗುವಂಥದ್ದಾಗುತ್ತೆ. ಹಾಗೂ ನಿಮ್ಮ ಒಂದು ಶಕ್ತಿ, ಯುಕ್ತಿ, ಭಕ್ತಿ ಜಾಸ್ತಿ ಆಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಒಂದು ಅನ್ನದಾನ. ಎರಡನೇದೇನು ಮಾಡಿ, ಸಾಧ್ಯವಾದಷ್ಟು ದುರ್ಗಾ ಸಪ್ತಶತಿಯನ್ನು ಪಾರಾಯಣ ಮಾಡಿ. ಏನು ಸಾಧ್ಯ ಆಗುತ್ತೆ, ದಿನ 1 ಶ್ಲೋಕ ಹೇಳಲಿಕ್ಕೆ ಸಾಧ್ಯ ಇದೆನಾ ಮಾಡಿ, ಅಥವಾ 2 ಹೇಳ್ತೀರಾ ಮಾಡಿ. ಬೆಳಗ್ಗೆ ಆದರೂ ಸರಿ, ಸಾಯಂಕಾಲ ಆದರೂ ಸರಿ, ದುರ್ಗಾ ಸಪ್ತಶತಿ ಸ್ತೋತ್ರ ಅಥವಾ ಪಾರಾಯಣ ಮಾಡೋದ್ರಿಂದ ನಿಮ್ಮಲ್ಲಿ ಒಳ್ಳೆಯ ಉತ್ತೇಜನ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು 3ನೇ ಪರಿಹಾರ ಮಿಥುನ ರಾಶಿಯವರಿಗೆ ಹೇಳೋದಾದರೆ, ಈ ಒಂದು ನವರಾತ್ರಿ ಉತ್ಸವದಲ್ಲಿ 9+1 ಈ 10 ದಿನಗಳ ಕಾಲ ನೀವು ಸಾಧ್ಯವಾದಷ್ಟು ವಾದ ವಿವಾದಗಳಿಗೆ ಇಳಿಯಲು ಹೋಗಬೇಡಿ. ಅಂದರೆ ಸಣ್ಣ ಪುಟ್ಟ ಜಗಳಾದಿಗಳು ಅಥವಾ ಮನಸ್ತಾಪಗಳು ಯಾವುದೇ ಇದ್ರೂ ಅದರಲ್ಲಿ ಹೋಗಲಿಕ್ಕೆ ಹೋಗಬೇಡಿ. ಆಮೇಲೆ 3ನೇ ವ್ಯಕ್ತಿಯಾಗಿ ಎಲ್ಲೂ ಇನ್ವಾಲ್ವ್ ಆಗಲಿಕ್ಕೆ ಹೋಗಬೇಡಿ. 3ನೇ ವ್ಯಕ್ತಿ ಅಂದರೆ ಈಗ ಎಲ್ಲೋ ಜಗಳ ನಡೀತಾ ಇರುತ್ತೆ, ಜಗಳ ಬಿಡಿಸ್ಲಿಕ್ಕೆ ಹೋಗ್ತೇವೆ, ಅಲ್ಲಿ ಹೋಗಲೇಬೇಡಿ. ಆಮೇಲೆ ಈ ಕೆಟ್ಟ ಪದಗಳು ದಯವಿಟ್ಟು ಉಪಯೋಗ ಮಾಡಲು ಹೋಗಬೇಡಿ. ಈ ಎಲ್ಲ ನಿಯಮಗಳನ್ನು ನೀವು ಪಾಲನೆ ಮಾಡಿದ್ಯಾದಲ್ಲಿ ದೇವಿ ಎಲ್ಲ ರೀತಿಯ ಶಕ್ತಿಗಳನ್ನು ನಿಮಗೆ ಖಂಡಿತವಾಗಿ ಕೊಡುವಂಥದ್ದಾಗ್ತಾಳೆ ಅಂತ ಹೇಳ್ಬೋದು. ಇನ್ನು ಯಾರೆಲ್ಲ ಉದ್ಯೋಗದಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀರೋ ಈ ಒಂದು ವಾರ ನೀವೇನು ಮಾಡಿ, ಸಾಧ್ಯವಾದಷ್ಟು ಲಲಿತ ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ, ಅಥವಾ ಈ ಒಂದು ಕನಕದಾರ ಸ್ತೋತ್ರವನ್ನು ಪಠನೆ ಮಾಡಿ. ಇದರಿಂದ ಆರ್ಥಿಕ ಸಮಸ್ಯೆ ಇರುವಂಥವರಿಗೂ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಇನ್ನೂ ಬೇಕಾದಷ್ಟು ಸ್ತೋತ್ರಗಳಿದೆ. ದೇವಿಯ ದುರ್ಗಾ ಮಾತೆ ಅಷ್ಟೋತ್ತರ, ದುರ್ಗಾ ದೇವಿಯ ಕಥೆ, ದುರ್ಗಾ ಸಪ್ತಶತಿ ಅಂದರೆ ಅದೇ ಬರುತ್ತೆ. ಆದರೂ ನಿಮಗೆ ಕನ್ನಡದಲ್ಲಿ ಕೆಲವೊಂದಿಷ್ಟು ಕಥೆಗಳಿದೆ ತಾಯಿಯ ಅವತಾರದ್ದು, ಅದನ್ನು ಓದಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಧಾರ್ಮಿಕ ಶಕ್ತಿ ಬೆಳೆಯುವಂತಾಗುತ್ತೆ. ಧಾರ್ಮಿಕ ಶಕ್ತಿ ನಿಮ್ಮಲ್ಲಿ ಒಳಗಡೆ ಬಂತು ಅಂದರೆ ಯುಕ್ತಿ ಬೆಳೆಯುತ್ತೆ. ಯುಕ್ತಿ ಅಂದರೆ ಯೌವನ ಹೇಗಾದರೆ ಸರಿ, ಯುಕ್ತಿ ಬೆಳೀತು ಅಂದರೆ ಭಕ್ತಿ ತಂತಾನೇ ಬಂದುಬಿಡುತ್ತೆ. ಹಾಗಾಗಿ ನೀವು ಭಕ್ತಿ ಅಂದರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲವೂ ಇಚ್ಛಾಪೂರ್ವಕವಾಗಿ ಮಾಡುವಂಥದ್ದಾಗತ್ತೆ. ಇದರಿಂದ ನಿಮಗೆ ಜಯ ಖಂಡಿತವಾಗಿಯೂ ಸಿಗುವಂಥದ್ದಾಗತ್ತೆ. ಅದು ಮದುವೆ ಆಗಿರ್ಬೋದು, ನೌಕರಿ ಆಗಿರ್ಬೋದು, ಅಥವಾ ಇನ್ನಿತರ ವೈಯಕ್ತಿಕ ಸಮಸ್ಯೆಗಳಾಗಿರ್ಬೋದು ದೂರವಾಗತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಪರಿಹಾರಗಳನ್ನು ಖಂಡಿತವಾಗಿ ಮಿಥುನ ರಾಶಿಯವರು ಮಾಡಿಕೊಳ್ಳಿ. ಇನ್ನೂ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಮೆಸೇಜ್ ಹಾಕಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾಧ್ಯವಾದರೆ ನಾನು ತಿಳಿಸಿಕೊಡಲು
ಇಚ್ಛೆ ಪಡ್ತೀನಿ. ಆದರೆ ಯಾವುದೇ ಕಾರಣಕ್ಕೂ ಕಮೆಂಟ್ಸ್ ಹಾಕೋದನ್ನು ಮಾತ್ರ ಮರಿಬೇಡಿ. ಆದರೆ ತುಂಬ ವೈಯಕ್ತಿಕ ಹೋಗಬೇಡಿ ದಯವಿಟ್ಟು, ಯಾಕೆಂದರೆ ಮಿಸ್ಯೂಸ್ ಆಗುತ್ತೆ. ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದ್ದೀನಿ, ಬೇರೆಯವರು ಕರೆ ಮಾಡಿ ನಾನು ಗುರೂಜಿ ಅದು ಇದು ಅಂತ ಕಳ್ಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು. ಏನೇ ಇದ್ದರೂ ಸಾಮೂಹಿಕವಾಗಿ ಹಿಂಗೆ ಇದೆ ಗುರುಗಳೇ, ಏನು ಮಾಡಬೇಕು ಅಂತ, ಅದಕ್ಕೆ ನಾನು ಖಂಡಿತವಾಗಿ ಉತ್ತರ ಕೊಡ್ತೀನಿ. ಆದರೆ ನಿಮ್ಮ ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ದಯವಿಟ್ಟು ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಮಿಸ್ಯೂಸಲ್ಲಿ ನೀವು ಸಿಕ್ಕಾಕೊಳ್ತೀರಾ, ಆಮೇಲೆ ನಮ್ಮ ಮೇಲೆ ಅಪಾದನೆ ಮಾಡಬೇಡಿ. ಡೇಟ್ ಆಫ್ ಬರ್ತು, ಟೈಮು, ಪ್ಲೇಸು ಯಾವುದು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಡಿ. ಏನೇ ಸಮಸ್ಯೆ ಇದ್ದರೆ ಕೇಳಿ, ಅದಕ್ಕೆ ನಮ್ಮ ಕೈಲಾದಷ್ಟು ತಕ್ಕ ಮಟ್ಟಿಗೆ ಸಹಾಯ ಮಾಡಲು ಇಚ್ಛಿಸುತ್ತೇವೆ ಅಂತ ಹೇಳೋದು. ಇದಾಗಿತ್ತು ಈ ವಾರದ ಭವಿಷ್ಯ. ಮಿಥುನ ರಾಶಿಯವರು, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಿಮ್ಮ ಕಮೆಂಟ್ಸ್ ಬಾಕ್ಸಿಗೆ ನಾನು ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಅದೇ ರೀತಿ ಹೊಸದಾಗಿ ನೋಡ್ತಿರೋಂತಹ ವೀಕ್ಷಕರಲ್ಲಿ ಒಂದು ಮನವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಎಲ್ಲರಿಗೂ ತಾಯಿ ಕೃಪಕಟಾಕ್ಷ ಹಾಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತಾ, ಶುಭಮಸ್ತು ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.